ಡಾಕ್ಟರ್ ಶ್ವೇತಾ, ಪೆರಿಯೋಡಾಂಟಿಸ್ಟ್ ಅಂಡ್ ಇಂಪ್ಲಾಂಟಾಲಜಿಸ್ಟ್. ನಿಮಗೆ PCOS ಇದೆಯೇ? PCOSಗೂ ಹಾಗೂ ಓರಲ್ ಹೆಲ್ತ್ಗೂ ಸಂಬಂಧವಿದೆಯೇ? PCOS ಅಂದರೆ ಏನು ಗೊತ್ತಾ ನಿಮಗೆ? PCOS ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದೊಂದು ಸಾಮಾನ್ಯವಾಗಿ ಹಾರ್ಮೋನಿನ ಇಂಬ್ಯಾಲೆನ್ಸ್ನಿಂದ ಆಗುವ ಸ್ಥಿತಿಯಾಗಿದ್ದು, ಯೂಶಲಿ ರಿಪ್ರೊಡಕ್ಟಿವ್ ಏಜ್ ನಲ್ಲಿರುವ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಕಂಡುಬರುವ ಲಕ್ಷಣಗಳೇನೆಂದ್ರೆ ದೇಹದ ತೂಕ ಹೆಚ್ಚುವಿಕೆ, ಋತುಚಕ್ರದ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ, ಮತ್ತು ಗರ್ಭಧಾರಣೆಯ ಸಮಸ್ಯೆ ಹಾಗೂ ಮಾನಸಿಕವಾಗಿ ಒತ್ತಡ ಮತ್ತು ಮುಖದ ಮೇಲೆ ಹೆಚ್ಚಾದ ಪಿಂಪಲ್ಸ್ ಅಥವಾ ಮೊಡವೆಗಳು ಕಂಡುಬರುವ ಸಾಮಾನ್ಯವಾದ ಲಕ್ಷಣಗಳು. ಇದಲ್ಲದೆ ಕೂಡ PCOS ಇರುವ ಮಹಿಳೆಯರಲ್ಲಿ ಬಾಯಿ ಹಾಗೂ ಹಲ್ಲಿನ ಮೇಲೆ ಕೂಡ ಪರಿಣಾಮ ಬೀರುತ್ತದೆ. ಹೌದು, ನಿಮ್ಮ ಬಾಯಿಯ ಆರೋಗ್ಯ ಮತ್ತು PCOS ನಡುವೆ ಗಾಢವಾದ ಸಂಬಂಧವಿದೆ. ಕೆಲವೊಂದು ಸಣ್ಣ ಸಣ್ಣ ಲಕ್ಷಣಗಳು ಕಂಡುಬರುತ್ತೆ PCOS ಇರುವ ಮಹಿಳೆಯರಲ್ಲಿ. ಅದೇನೆಂದ್ರೆ ಹಲ್ ಬ್ರಷ್ ಮಾಡುವಾಗ ಹೊಸಡಿನಲ್ಲಿ ರಕ್ತಸ್ರಾವ, ಹೊಸಡಿನಲ್ಲಿ ಊತ, ಬಾಯಿಯಲ್ಲಿ ದುರ್ವಾಸನೆ ಹಾಗೂ ಸೆನ್ಸಿಟಿವಿಟಿ ಮತ್ತು ಹಲ್ಲುಗಳ ಸಡಿಲುವಿಕೆ. ಇದಕ್ಕೆ ಕಾರಣಗಳೇನೆಂದ್ರೆ, ಒಂದು, ಹಾರ್ಮೋನ್ ಇಂಬ್ಯಾಲೆನ್ಸ್. PCOS ಇರುವ ಮಹಿಳೆಯರಲ್ಲಿ ಪುರುಷರ ಹಾರ್ಮೋನ್ಸ್ ಅಂದರೆ ಆಂಡ್ರೋಜನ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಈ ಹಾರ್ಮೋನ್ ಲೆವೆಲ್ ಹೆಚ್ಚಾದ ಕಾರಣದಿಂದ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇನ್ಕ್ರೀಸ್ ಆದಾಗ ಇದು ಹೊಸಡಿನ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆ ಇನ್ನೊಂದು ಕಾರಣವೆಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವ ಕಾರಣದಿಂದ ಬಾಡಿಯಲ್ಲಿ ಸಕ್ಕರೆಯ ಅಂಶವು ಹೆಚ್ಚಾಗಿರುವುದರಿಂದ ಇದು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಸಹಕಾರಿಯಾಗಿ ಅದು ಕೂಡ ಹೊಸಡಿನ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೂ ಇನ್ನೊಂದು ಕಾರಣ ಎಂದರೆ ಕ್ರೋನಿಕ್ ಇನ್ಫ್ಲಮೇಷನ್, ಉರಿಯೂತ, ಇದರಿಂದಲೂ ಸಹ ಹೊಸಡಿನ ಮೇಲೆ ಪ್ರಭಾವ ಬೀರುತ್ತದೆ. PCOS ಹಾಗೂ ಗಮ್ ಡಿಸೀಸ್ ಎರಡೂ ಕೂಡ ಒಂದು ಇನ್ಫ್ಲಮೇಟರಿ ಕಂಡೀಷನ್. ಹಾಗಾಗಿ PCOS ಮತ್ತು ಗಮ್ ಡಿಸೀಸ್ ಎರಡೂ ಜೊತೆಗೆ ಇದ್ದರೆ ಇನ್ಫ್ಲಮೇಷನ್ ಜಾಸ್ತಿ ಆಗಿ PCOSನ ತೀವ್ರತೆ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತದೆ. ಹಾಗಾದ್ರೆ ಇದನ್ನು ತಡೆಗಟ್ಟಕ್ಕೆ ಏನ್ ಮಾಡಬೇಕು? ಕೆಲವೊಂದು ಚಿಕ್ಕ ಚಿಕ್ಕ ಹವ್ಯಾಸಗಳನ್ನು ಅಳವಡಿಸ್ಕೊಂಡ್ರೆ ಸಾಕು. ದಿನಕ್ಕೆ 2 ಬಾರಿ ಬ್ರಷ್ ಮಾಡುವುದು, ಫ್ಲಾಸಿಂಗ್ ಮಾಡುವುದು, 6 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಭೇಟಿ ಮಾಡಿ ಏನಾದ್ರು ತೊಂದರೆ ಇದ್ದಲ್ಲಿ ನಿವಾರಿಸಿಕೊಳ್ಳೋದು. ಮುಖ್ಯವಾಗಿ ಏನಂದ್ರೆ ಸಿಹಿ ತಿನಿಸುಗಳು ಹಾಗೂ ಪ್ರೊಸೆಸ್ಡ್ ಫುಡ್ ಅನ್ನು ತಿನ್ನುವುದು ಕಮ್ಮಿ ಮಾಡ್ಕೋಬೇಕು. ಅದಲ್ಲದೆ ಡೈಲಿ ಎಕ್ಸರ್ಸೈಸ್, ಇವೆಲ್ಲ ಹವ್ಯಾಸಗಳನ್ನು ರೂಢಿ ಮಾಡಿಕೊಂಡಲ್ಲಿ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬಹುದು. ಹೀಗಾಗಿ ನೆನಪಿನಲ್ಲಿಡಿ, PCOS ಒಂದು ಹಾರ್ಮೋನಿನ ಸಮಸ್ಯೆ ಅಲ್ಲ, ಇದು ಸಂಪೂರ್ಣ ದೇಹದ ಸಮಸ್ಯೆ. ಬಹಳ ಜನರು ಇದೊಂದು ಸಾಮಾನ್ಯ ದಂತ ತೊಂದರೆ ಎಂದು ನಿರ್ಲಕ್ಷಿಸುತ್ತಾರೆ. ಆದರೆ ಇದು ಒಂದು ಹೊಸಡು ರೋಗದ ಪ್ರಾರಂಭಿಕ ಲಕ್ಷಣ. PCOS ಇರುವ ಮಹಿಳೆಯರಲ್ಲಿ ಅತಿ ಹೆಚ್ಚಾಗಿ ಕಂಡುಬರುತ್ತದೆ. PCOS ನಿಯಂತ್ರಣದಲ್ಲಿಡಿ, ನಿಮ್ಮ ನಗುವನ್ನು ರಕ್ಷಿಸಿ. ಎಕ್ಸ್‌ಪ್ರೆಸ್ ಡಾಕ್ಟರ್, ಪ್ರತಿಯೊಂದು ನಗು ಆರೋಗ್ಯಕರ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.